ಹೇಳುವ ಮಾತಿನ ಅರ್ಥವಾಗಲಿಲ್ಲ ಪ್ರಭುದೇವ. ಹೆಣ್ಣು ಸಾಧಿಸಬಹುದಾದ ಮಹತ್ತರ ಸಾಧನೆಯ ಮಟ್ಟವನ್ನು ಇಂದು ಎಲ್ಲರೂ ಕಾಣುತ್ತೀರಿ. ವೈರಾಗ್ಯ ದೇವತೆಯೇ ಸ್ತ್ರೀವೇಷವನ್ನು ತೊಟ್ಟು ಬರುವ ವೈರಾಗ್ಯದ ತವನಿಧಿಯು ಇಂದು ಅನುಭವ ಮಂಟಪಕ್ಕೆ ಕಾಲಿಡುತ್ತಾಳೆ. ಅಂದರೆ ತಾವು ಮಹಾದೇವಿಯ ಕುರಿತು ಹೇಳುತ್ತಿರುವುದು? ಹೌದು. ಆಕೆ ನಿನ್ನನ್ನು ಈ ಎಲ್ಲಾ ಶರಣೆಯರನ್ನು ಧ್ಯಾನಿಸುತ್ತಾ ಬರುತ್ತಿರುವುದು ತಮಗೆ ತಿಳಿದಿಲ್ಲವೇ? ನನಗೆ ಬರುವುದು ಗೊತ್ತಿದೆ ಪ್ರಭುದೇವ, ಆದರೆ ಇವತ್ತೇ ಬರುತ್ತಾಳೆ ಎನ್ನುವುದು ನನಗೆ ತಿಳಿಯಲಿಲ್ಲ ಪ್ರಭುದೇವ. ಅಕ್ಕ ಮಹಾದೇವಿಯನ್ನು ನೋಡೋ ಭಾಗ್ಯ ಹಿಂದೆ ದೊರಕಿದೆಂದು ನನಗೆ ತಿಳಿಯಲಿಲ್ಲ ಪ್ರಭುದೇವ. ಹೂವು ಕಾಣುವುದಕ್ಕೆ ಮೊದಲು ಅದರ ಪರಿಮಳ ಬೀರುವಂತೆ ಉಡುತಡಿಯ ಕೌಶಿಕ ರಾಯನ ಪಟ್ಟದ ರಾಣಿಯಾಗಬಹುದಾಗಿದ್ದ ಭಾಗ್ಯವನ್ನು ತನ್ನ ಎಡಗಾಲಿನಿಂದ ಒದ್ದು ಮುಕ್ತಿ ಮಹಾರಾಣಿ ಆಗಬೇಕೆಂದು ಹೊರಟ ಸತ್ವಶಕ್ತಿ ಕಾಣುವ ಭಾಗ್ಯ ನಮ್ಮ ನಿಮ್ಮದಾಗಿದೆ. ಪ್ರಭುವಿನ ಆಜ್ಞೆಯಂತೆ ತಾವು ದಯಮಾಡಿಸಬೇಕು ತಾಯಿ. ನಿಲ್ಲುತ್ತಾಯಿ. ಪ್ರಭುವ ದೇವರಲ್ಲಿ ಭಿನ್ನಯಿಸಿಕೊಂಡು ಬರುತ್ತೇನೆ. ಬಾಪೂಜಿ, ಪ್ರಭುದೇವರಿಗೆ ಶರಣಾರ್ಥಿ. ಅಲ್ಲಮ್ಮ ಪ್ರಭುವೆ, ಅಕ್ಕ ಮಹಾದೇವಿಯ ಮಂಟಪದ ಬಾಗಿಲಲ್ಲಿ ನಿಂತಿದ್ದಾಳೆ, ಕರೆ ತರಬಹುದೇ? ಆಗಲಿ ಬೊಮ್ಮಣ್ಣ, ಕರೆದುಕೊಂಡು ಬಾ. ನಿಲ್ಲುತ್ತಾಯಿ. ಪ್ರಭು ದೇವರಲ್ಲಿ ದಯಮಾಡಿಸಬೇಕು ತಾಯಿ. ಪ್ರಭು ದೇವರು ನಿಮ್ಮನ್ನು ಕರೆತರುವಂತೆ ಹೇಳಿದ್ದಾರೆ. ಅಣ್ಣ ಬಸವಣ್ಣವರು ಶರಣೆಯರು ನಿಮ್ಮ ಆಗಮಕ್ಕೆ ಕಾಯುತ್ತಿದ್ದಾರೆ ತಾಯಿ. ತಾವು ದಯಮಾಡಿಸಬೇಕು. ಇಲ್ಲಲ್ಲ ಲೈನ್ ಚಲೋ ಐತ ಎನ್ನ ಹೆತ್ತ ತಾಯಿ ಮಹಾದೇವಿಯ ಕಣ್ಣ ನಿಲುವು ನೋಡೆಯ ಪ್ರಭುವೆ. ಯಾವ ವರೆಯನ್ನು
ಹೊರೆಯನ್ನು ಹೊತ್ತವಳಲ್ಲ. ಬಟ್ಟೆ ಹಂಗೂ ಇಲ್ಲ, ಹೆಣ್ಣು ಗಂಡೆಂಬ ಅಭಿಮಾನದ ಹೊರೆ ಇಲ್ಲ. ಬಯಲಿಗೆ ಬೇಟಗೊಂಡ ಬಳಿಕ ಉಡಿಸಿ ತೊಡಿಸಿ ಮರೆ ಮಾಡಿಕೊಳ್ಳುವುದೇನು ಪ್ರಭುವೇ? ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದರೆ ಮುನಿಯುವವರು ನಮ್ಮ ಶರಣರು. ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕುಳ್ಳಿರು, ಇಲ್ಲವಾದರೆ ತೊಲಗುತ್ತಾಯೆ. ಹರನೇ ನನ್ನ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ಇದು ನನ್ನ ಜನ್ಮ ಜನ್ಮಾಂತರದ ಬಯಕೆ. ಶಿವನೇ ನನ್ನ ಗಂಡನಾಗಬೇಕೆಂದು ಈ ಜನ್ಮದಲ್ಲಿ ಅದು ಸಿದ್ಧಿಸಿದ ಪ್ರಭು. ನನ್ನನ್ನು ಚನ್ನಮಲ್ಲಿಕಾರ್ಜುನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಪಚ್ಚೆಯ ನೆಲಗಟ್ಟು, ಕನಕದ ತೋರಣ, ಹವಳದ ಚಪ್ರವನಿಕ್ಕಿ, ಮುತ್ತು ಮಾಣಿಕ್ಯದ ಮೇಲು ಕಟ್ಟಿ ಮದುವೆ ಮಾಡಿದರು ಎಮ್ಮವರು. ಮದುವೆ ಮಾಡಿದರು ಕಂಕಣ ಕೈಧಾರೆ ಸ್ಥಿರ ಶೇಷಿ ಚನ್ನಮಲ್ಲಿಕಾರ್ಜುನ ಎಂಬ ಗಂಡಂಗೆ ಮದುವೆ ಮಾಡಿದರು. ನಿನ್ನ ಮಾತಿನ ಚಮತ್ಕಾರಕ್ಕೆ ನಮ್ಮ ಶರಣರು ಮೆಚ್ಚುವವರಲ್ಲ ಮಹಾದೇವಿ. ನಿನ್ನ ಚರಿತ್ರೆಯನ್ನು ಲೋಕ ಅರಿಯದೆಂದು ತಿಳಿಯಬೇಡ. ನಿನ್ನನ್ನು ಮದುವೆಯಾದ ಕೌಶಿಕನ ಮೇಲೆ ತಪ್ಪನ್ನು ಹೊರೆಸಿ ಹೊರಟ ಬಂದ ಮಾತು ನಿಜವೇ? ಒಂದು ಸಣ್ಣ ತಪ್ಪಿಗಾಗಿ ಪತಿಯನ್ನು ಬಿಟ್ಟು ಬರುವ ಸತಿಧರ್ಮವನ್ನು ನಮ್ಮ ಶರಣರು ಮೆಚ್ಚಲಾರರು. ನಿಜ ಪ್ರಭುದೇವ, ನೀವು ಕೇಳುವ ಈ ಪ್ರಶ್ನೆಯನ್ನು ನಾಳೆ ಈ ಸಮಾಜ ಕೇಳುತ್ತದೆ. ಅದಕ್ಕಾಗಿ ನಾನು ಉತ್ತರ ಹೇಳುತ್ತಿದ್ದೇನೆ. ನಾನು ಕೌಶಿಕ ರಾಜನನ್ನು ಎಂದಿಗೂ ಕನಸು ಮನಸ್ಸಿನಲ್ಲಿಯೂ ಪ್ರೀತಿಸಲಿಲ್ಲ. ಈ ಮೀಸಲು ಸೌಂದರ್ಯ ಚನ್ನಮಲ್ಲಿಕಾರ್ಜುನಿಗೆ ಅರ್ಪಿತವಾದದ್ದು. ನನಗೆ ದೇಹದ ಮೋಹವಿಲ್ಲ. ದೇವನೊಲಿಯದೆ ನೀ ಒಲಿಸಿಕೊಂಡೆನೆಂಬುದು ಅದಾವುದಕ್ಕೆ ಮಗಳೇ? ಭಾವಶುದ್ಧವಾದಲ್ಲಿ ಸೀರೆಯನ್ನುಳಿದು ಕೂದಲಲ್ಲಿ ಮರೆ ಮಾಡಲೇಕೆ? ಇದು ಅಂತರಂಗದ ನಾಚಿಕೆ, ಬಾಹ್ಯದಲ್ಲಿ ತೋರಿತು. ಇದನ್ನು ಹೇಗೆ ಒಪ್ಪಬಹುದು ಗುಹೇಶ್ವರ? ಇಲ್ಲ ಪ್ರಭುದೇವ, ನನಗೆ ನನ್ನ ಸೌಂದರ್ಯದ ಹೆಮ್ಮೆ ಎಳ್ಳಷ್ಟು ಉಳಿದಿಲ್ಲ. ಕಾಯ ಕರ್ರನೆ ಕಂದಿದರೇನಯ್ಯ, ಕಾಯ ಮಿರ್ರನೆ ಮಿಂಚಿದರೇನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ಒಲಿದಾಂಗು ಹೇಗಿದ್ದರೇನಯ್ಯ? ಇದು ಬರೀ ಆಡಂಬರದ ಮಾತು. ಮಾತಿನಂತೆ ನಡೆ ಇಲ್ಲದವರನ್ನು ಹೇಗೆ ಒಪ್ಪಬಹುದು ಗುಹೇಶ್ವರ? ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗನ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆ ಕಂಡು ನಿಮಗೆ ನೋವಾದಿತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ? ಕಾಡದಿರನ್ನ ಪ್ರಭುದೇವ. ಚನ್ನಮಲ್ಲಿಕಾರ್ಜುನ ದೇವರ ದೇವನ ಒಳಿಗಾದವಳ. ಫಲಪಕ್ವವಾಗದ ಹೊರತು ಸಿಪ್ಪೆ ಒಪ್ಪಗೆಡದು ಎಂದೇ ಅಲ್ಲವೇ? ಆದರೆ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಗುತ್ತದೆ. ಇದನ್ನು ಹೇಗೆ ಒಪ್ಪಬಹುದು ಗುಹೇಶ್ವರ? ನಿಜ ಪ್ರಭುದೇವ, ಹಣ್ಣಿನ ಸಿಪ್ಪೆಯನ್ನು ಸುಲಿದು ಇಟ್ಟರೆ ರಸ ಕೊಳಕಾಗುತ್ತದೆ. ಆದರೆ ಈ ಹಣ್ಣನ್ನು ಹಾಗೇ ಇಟ್ಟಿಲ್ಲ. ಚನ್ನಮಲ್ಲಿಕಾರ್ಜುನಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆ. ಸಿಪ್ಪೆ ಒಪ್ಪಗೆಟ್ಟರೂ ರಸ ಕೊಳಿಯಲಾರದು. ಇದು ಬಾಯ ಬ್ರಹ್ಮದ ಬೆಳಗನ್ನು ನಾವು ಮೆಚ್ಚುವರಲ್ಲ ಮಹಾದೇವಿ. ಇದು ಬಾಯ ಬ್ರಹ್ಮದ ಮಾತಲ್ಲ ಪ್ರಭುದೇವ. ನಾ ಸತ್ಯನೆಂದು ಹೆಣ ಕೂಗಿದುದುಂಟೆ, ಬಚ್ಚಿಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೆ. ಈ ಮಾತು ಒಪ್ಪುವುದಿಲ್ಲ ಗುಹೇಶ್ವರ. ಸತ್ತಯನ ಎದ್ದಿದುದುಂಟು, ಮರೆತು ಮಲಗಿ ಕನಸು ಕಂಡು ಅದನ್ನು ಎದ್ದಾಗ ಹೇಳುವುದರಲ್ಲಿ ಸತ್ತಯನ ಎದ್ದಂತೆ ಆಯಿತು. ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪ ಸಿಹಿಯಾಗಿರುತ್ತದೆ. ಇದಕ್ಕೆ ತಪ್ಪು ಸಾಧಿಸಲೇಕೆ? ನಿಶ್ಚಯಿಸಿ ನೋಡಿರಿ ಚನ್ನಮಲ್ಲಿಕಾರ್ಜುನನಲ್ಲಿ. ಶ್ರೀ
ನಾಸ್ತಿಯಾಗಿ ಲಿಂಗ ಸಂಖ್ಯೆಯಾದಳು, ಮನಗುಣ ನಾಸ್ತಿಯಾಗಿ ಅರಿವು ಸಂಖ್ಯೆಯಾದಳು, ಭಾವಗುಣ ನಾಸ್ತಿಯಾಗಿ ಮಹಾಪ್ರಭೆ ತಾನಾದಳು. ನಿನಗೆ ಶರಣು ಶರಣಾರ್ಥಿ ತಾಯಿ. ನೋಡಿದ್ಯಾ ಬಸವಣ್ಣ, ಅಕ್ಕ ಮಹಾದೇವಿಯ ಮಟ್ಟವನ್ನು ಹೊರಗೆ ಹಚ್ಚಿ ನೋಡಿ ಲೋಕಕ್ಕೆ ತಿಳಿಸಲೆಂದೇ ನಾನು ಇಷ್ಟು ನಿಷ್ಠೂರನಾದೆ. ಹೌದು ಪ್ರಭುವೆ, ಈಕೆ ನಮ್ಮೆಲ್ಲರ ಅಕ್ಕ, ನಮ್ಮೆಲ್ಲರಿಗೂ ಗುರುವಾಗ ಬಂದ ಯೋಗ್ಯತೆ ಉಳ್ಳವಳು. ಅಕ್ಕ ಮಹಾದೇವಿ ನನಗೆ ಶರಣು ಶರಣಾರ್ಥಿಯೇ ತಾಯೇ. ತಾವು ಹಾಗೆಲ್ಲ ಹೇಳಬಾರದು ಬಸವಣ್ಣ. ನಿಮ್ಮೆಲ್ಲರ ಕರುಣೆಯ ಶಿಶು ನಾನು, ನಿಮ್ಮೆದುರಲ್ಲಿ ಅತಿ ಚಿಕ್ಕವಳು. ತಾಯಿ, ನಿಮ್ಮ ವಯಸ್ಸು ಅತಿ ಚಿಕ್ಕದೇ ಇರಬಹುದು, ಆದ್ರೆ ನೀವು ಎಲ್ಲರಿಗೂ ಅಕ್ಕನಾಗಬಲ್ಲವಳು. ಹೌದು ಚನ್ನಬಸವಣ್ಣ, ನೀ ಹೇಳಿದ ಮಾತು ನಿಜ. ಹಿರಿಯರಾದರೇನು ಕಿರಿಯರಾದರೇನು ಅರಿವಿಂಗೆ ಹಿರಿದು ಕಿರಿದುಂಟೆ ನಮ್ಮೆಲ್ಲರಿಗೂ ಅಕ್ಕ ಮಹಾದೇವಿ. ಶರಣರೇ, ಇಂದಿನ ಗೋಷ್ಠಿಯು ಅಭೂತಪೂರ್ವಳ್ಳದು. ನೀವೆಲ್ಲರೂ ತಿಳಿಯಬೇಕು, ಸಾವಿರ ಸಾವಿರ ವರ್ಷ ಬದುಕಿದವರು ಹಿರಿಯರಲ್ಲ. ಹುತ್ತೇರಿ ಭತ್ತ ಬೆಳೆದು ತಪಸ್ಸಿಗಳೆಲ್ಲರೂ ಹಿರಿಯರಲ್ಲ. ನಡಮುರಿದು ತಲೆ ನಡುಗಿ ನೆರೆ ತೆರೆ ಮೆಚ್ಚಿ ಮತಿಗೆಟ್ಟು ಒಂದ ನಾಡು ಹೋಗಿ 9 ನಾಡು ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಮುತ್ತಿನಂತ ಮಾತಾಡಿದ ಚನ್ನಬಸವಣ್ಣ. ಪೂರ್ವದ ಪುಣ್ಯದ ಫಲದಿಂದ ಅನುಭವ ಮಂಟಪಕ್ಕೆ ಬಂದ ನಾನು ಆಧ್ಯಾತ್ಮದ ತವನಿಧಿಯನ್ನು ಕಂಡು ಪುನೀತನಾದೆ. ಅಕ್ಕ ಮಹಾದೇವಿಗೆ, ಅಕ್ಕ ಮಹಾದೇವಿಗೆ, ಅಕ್ಕ ಮಹಾದೇವಿಗೆ ಜಯವಾಗಲಿ. ಹೌದು ಸಿದ್ದರಾಮರೇ, ಶಿವಕಾಮಿನಿಯಾಗಿ ಭೋಗ ಭಾಗ್ಯ ಅರಸತ್ತಿಗೆಗಳು ಕಾಲಡಿ ಬಂದಾಗ ನಿರ್ಲಕ್ಷಿಸಿ ಕಲ್ಯಾಣಕ್ಕೆ ಬಂದ ಈ ಮಹಿಮಾನ್ವಿತೆ ಬಸವಣ್ಣನ ಗತಿಯನ್ನು ಶರಣಾಗತಳಾಗಿ ಬರುವಾಗ ನಾನು ನಡೆಯುವ ಮಡಿಯಾಸಿದರೆ ಅದರ ಮೇಲೆ ಕಾಲಿಡದೆ ಅದನ್ನು ಮೈಗೆ ಹೊದ್ದುಕೊಂಡಳು. ಎಂತಹ ಅಪರೂಪದ ಶರಣೆ! ಇಂತಹ ಮಹಾ ಅಕ್ಕನನ್ನು ನೋಡುವ ಸೌಭಾಗ್ಯ ಒದಗಿ ಬಂದದ್ದು ಬಸವಣ್ಣನ ಕೃಪೆಯಿಂದ. ಶಿವ ಪೂಜೆಯಲ್ಲಿ ಮಧ್ಯೆ ಮಧ್ಯೆ ನನ್ನ ಹೊಗಳಿಕೆ ಏಕೆ ಮಾಚಿದೇವಾ? ಇದು ಹೊಗಳಿಕೆಯ ಮಾತಲ್ಲ ಬಸವಣ್ಣ. ಬೆಲೆ ಬಾಳುವ ಮುತ್ತುಗಳು ಸಮುದ್ರದ ತಳದಲ್ಲೋ ಮನೆಯ ಪೆಟ್ಟಿಗೆಯಲ್ಲೋ ಇಟ್ಟರೆ ಅವುಗಳ ಬೆಲೆ ತಿಳಿಯುವುದೇ ಬಸವಣ್ಣ. ಚಿನ್ನದ ತಂತಿಯನ್ನು ತೆಗೆದುಕೊಂಡು ಅವುಗಳನ್ನು ಬಂಧಿಸಿದರೆ ಕೊರಳಹಾರವಾಗಿ ಎದ್ದು ಕಾಣುವುದು. ನೀವು ಆ ಸೂತ್ರವಾಗಿ ಈ ಎಲ್ಲ ಅನುಭವ ಮಂಟಪದಲ್ಲಿ ಪೋಣಿಸದಿದ್ದರೆ ಇವರೆಲ್ಲರ ವ್ಯಕ್ತಿತ್ವ ಈ ಜಗಕ್ಕೆ ಗೋಚರವಾಗುತ್ತಿದ್ದೇ ಬಸವಣ್ಣ. ಬಹು ಒಳ್ಳೆಯ ಮಾತುಗಳನ್ನಾಡಿದಿರಿ ಮಾಚಿದೇವರೇ. ಹುಟ್ಟಿದ ನದಿಗಳು ಮುಂದೆ ಮುಂದೆ ಸಾಗಿ ಒಂದರೊಡನೆ ಒಂದು ಹರಿಯದಿದ್ದರೆ ಅವು ಜೀವ ನದಿಗಳಾಗದೆ ಬಹು ಬೇಗ ಬತ್ತುವವು. ಅದರಂತೆಯೇ ಬಸವಣ್ಣನವರು ಮಹಾ ಜೀವನದಿ. ಎಲ್ಲ ಕಾಲ ದೇಶಗಳಲ್ಲಿ ಲಕ್ಷಾಂತರ ಹೃದಯಗಳನ್ನು ತಣಿಸುತ್ತಾ ಹರಿವ ಗಂಗೆ. ಇಂಥ ನಡಿಯೊಡನೆ ಬಂದು ಹರಿಯದಿದ್ದರೆ ನಮ್ಮ ನಿಮ್ಮಂತರೆಲ್ಲ ಅಲ್ಪಾಯುಷ ನದಿಗಳಾಗಿ ಬಿಡುತ್ತಿದ್ದೆವು. ಈ ಅನುಭವ ಮಂಟಪವೇ ಸಂಗಮ ಸ್ಥಾನ. ಇದರ ಮೂಲ ಚೇತನ ಬಸವ ತಂದೆ. ಅಂಥೇ ನಾನು ಇಲ್ಲಿಗೆ ಧಾವಿಸಿ ಬಂದಿದ್ದೇನೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕಣಗಳ ಚೇಷ್ಟೆಗೆ ಮನವೇ ಬೀಜ, ಕಣಗಳ ಚೇಷ್ಟೆಗೆ ಮನವೇ ಬೀಜ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ
ವಿಜ್ಞಾನದ ಸೌರಭ ಸತ್ಕ್ರಿಯೆ ಸೌಂದರ್ಯ ಮೇಳವಿಸಿದೆ. ನನ್ನ ಹೃದಯವನ್ನು ಕೂಡಲ ಚನ್ನನಿಗೆ ತೆರೆದಿಟ್ಟ ಈ ತಾಯಿಗೆ ನಮೋ ನಮ ಎನ್ನುವೆ. ಅಕ್ಕ ಮಹಾದೇವಿಗೆ, ಅಕ್ಕ ಮಹಾದೇವಿಗೆ, ಅಕ್ಕ ಮಹಾದೇವಿಗೆ. ಅಕ್ಕ, ಈ ಎಲ್ಲಾ ಶರಣೆಯರು ನಿನ್ನನ್ನು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಕೃತಜ್ಞತೆ ತಿಳಿಸುತ್ತಾರೆ. ಅಯ್ಯ, ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಣ್ಗಳ ಪಟಲ ಹರಿಯಿತು ಇಂದು. ಅಯ್ಯ, ನಿಮ್ಮ ಶರಣರ ಸದ್ಭಕ್ತರ ಚರಣಕ್ಕೆ ಎರಗಾದೆನಾಗಿ ಎನ್ನ ಮನೆಯ ದುರ್ಲಿಖಿತ ತೊರೆಯಿತು ಇಂದು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಗನ ಪಾದವ ಕಂಡು ನಮೋ ನಮ ಎನ್ನುತ್ತಿದ್ದೇನೆಯ್ಯ. ಬೇಗ ಪ್ರಸಾದ ಸಿದ್ಧ ಮಾಡು, ಧಾನ್ಯ ತಂದಿರುವೆ, ಸಮಯ ಬಹಳವಾಗಿದೆ. ಶರಣರಿಗೆಲ್ಲ ಪ್ರಸಾದ ಬಡಿಸೋಣ. ಅದೆಷ್ಟು ಬೇಗ ಇಷ್ಟೊಂದು ಅಕ್ಕಿಯನ್ನು ಆಸೆ ಮಾಡಿ ತಂದೆ ಮಾರಾಯನವರೇ. ನಮಗೆ ಎಂದಿನಂದವೇ ಸಾಕು, ಮತ್ತೆ ತೆಗೆದುಕೊಂಡು ಹೋಗಿ ಅಲ್ಲೇ ಸುರು. ಹಿಮ್ಮಣ್ಣದಲ್ಲಿ ತಂದ ಮಾರಯ್ಯನಿಗೆ ಪತ್ನಿ ಶರಣೆ ಲಕ್ಕಮ್ಮ ಕಾಯಕದ ನಿಜ ಮಹಿಮೆಯನ್ನು ತಿಳಿಸುತ್ತಾ ಅತಿ ಆಸೆಯ ಅಕ್ಕಿ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಎನ್ನುತ್ತಾಳೆ. ಶಿವ ಭಕ್ತರಿಗೆ ಉಂಟೇ ಅಯ್ಯ. ಆಸೆಯೆಂಬುದು ಅರಸಿಂಗಲ್ಲದೆ ಶಿವ ಭಕ್ತರಿಗೆ ಉಂಟೇ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಆಸೆಯೆಂಬುದು ಅರಸಿಂಗಲ್ಲದೆ ಶಿವ ಭಕ್ತರಿಗೆ ಉಂಟೇ ಅಯ್ಯ. ಈ ಸಖಿಯ ಆಸೆ ನಮಗೇಕೆ ಈಶ್ವರನು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ದೂರ ಮಾರಯ್ಯ. ಈ ಸಖಿಯ ಆಸೆ ನಮಗೇಕೆ ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ದೂರ ಮಾರಯ್ಯ. ಆಸೆಯೆಂಬುದು ಅರಸಿಂಗಲ್ಲದೆ ಶಿವ ಭಕ್ತರಿಗೆ ಉಂಟೇ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಆಸೆಯೆಂಬುದು ಅರಸಿಂಗಲ್ಲದೆ ಶಿವ ಭಕ್ತರಿಗೆ ಉಂಟೇ ಅಯ್ಯ. ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖಿ ಆಸೆ ನಿಮಗೇಕೆ ಈಶ್ವರನಪ್ಪ ಮಾರಯ್ಯ ಪ್ರಿಯೆ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ನನ್ನನ್ನು ಕ್ಷಮಿಸು ಲಕ್ಕಮ್ಮ. ಅಂದಕಂಗೆ ಜೀವದಡಿ ಕಂಡು ನಡೆಯವಲ್ಲದು. ನೀ ಸತಿಯಾಗಿ ನಾ ಪತಿಯಾಗಿ ಉಭಯ ಪ್ರಾಣ ಏಕರೂಪವಾಡಿ ಎಣ್ಣಂಗದ ಅಂಗನೆ ಅಂಬರೇಶ್ವರ ಲಿಂಗ ತೋರ. ಮಾತಿನ ಮಂಟಪ ಇನ್ನೂ ಮುಗಿಯಲಿಲ್ಲವೇ? ಮನೆಗೆ ಬಂದ ಮಗಳನ್ನು ಉಪಚರಿಸುವುದು ಹೀಗೆ? ನಡೆ ತಾಯಿ ಒಳಗೆ. ಮಳೆ ಬಿಸಿಲು ಗಾಳಿಗೆ ಸಿಲುಕಿ ಎಷ್ಟು ಕೂತಿರುವೆ. ಮಹಾದೇವಿ ಬಂಗಾರದಿಂದ ಚರ್ಮ ಸುಟ್ಟು ಹೋಗಿದೆ. ನಿನ್ನ ಮೈಗೆ ಬಿಸಿ ನೀರಿನಿಂದ ಸ್ನಾನ ಮಾಡಿ. ಬೇಡ ಅವ್ವ, ನಾನು ಕಣ್ಣೀರಿನಲ್ಲೇ ಮೀಯುವೆ. ಅವ್ವ, ನಾನೆಂಥ ಪುಣ್ಯವಂತೆ. ನಿಮ್ಮಂತಹ ತಾಯಂದಿರು, ಬಸವನಂತಹ ತಂದೆ, ಚನ್ನಮಲ್ಲಿಕಾರ್ಜುನಂತಹ ಗಂಡ, ಅಲ್ಲಮ ಪ್ರಭುವಿಂಥನ ಆಧ್ಯಾತ್ಮದ ಕುಲುಮೆಯಲ್ಲಿ ಮಿಂದು ಮಡಿಯಾಗಿ ನಿಮ್ಮೆಲ್ಲರ ಪಾದಕ್ಕೆ ಎಡೆಯಾಗಿ ಪರಮಸುಖಿಯಾದೆ. ನಿಮ್ಮೆಲ್ಲರ ಹೆಸರಿಗೆ ಹೂವ ತರುವೆನಲ್ಲದೆ ಹುಲ್ಲನ್ನು ತಾರೇನು. ಶರಣು ಶರಣಾರ್ಥಿ. ಅಕ್ಕ ಮಹಾದೇವಿಗೆ, ಅಕ್ಕ ಮಹಾದೇವಿಗೆ. ಆ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಶಾಲೆಗೆ ಮಕ್ಕಳಿಗೆ ನೀವೆಲ್ಲರೂ ಕೂಡ
ಬಹಳ ಪ್ರೀತಿಯಿಂದ ಸಂತೋಷದಿಂದ ಚಪ್ಪಾಳೆಗಳ ಮೂಲಕ ಅವರಿಗೆ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ರಸದ ಔತಣವನ್ನ ಉಣಬಡಿಸಿದಂತಹ ಬಸವಣ್ಣವರ ಒಂದು ಆ ಕಾಲದಲ್ಲಿ ನಡೆದಂತಹ ಒಂದು ದೃಶ್ಯವನ್ನ ಪ್ರಸ್ತುತವಾಗಿ ಈಗ ಅದನ್ನು ಪ್ರಸ್ತುತಪಡಿಸಿದ್ರು. ಅವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಕಾರ್ಯದರ್ಶಿ ಜೊತೆಗೆ ನಮ್ಮೆಲ್ಲ ಶಿಕ್ಷಕ ವೃಂದದಿಂದ ಅವರ ಸನ್ಮಾನ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸರ್, ಇದು ಕಾರ್ಯ ನಿರಂತರವಾಗಿ